ತಮ್ಮೆಲ್ಲರಿಗೂ ಈ ನಮ್ಮ ಪ್ಯಾರಾಮೀಟರ್ ಮಾರಿಯರ್ ಚಾನಲ್ಗೆ ಸ್ನೇಹಿತರೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೀಗ ಕಳೆದ ಕ್ಲಾಸ್ನಲ್ಲಿ ನಾವೊಂದು ಪ್ರಿಪೋಸಿಷನ್ ಕನ್ಫ್ಯೂಸಿಂಗ್ ಪೇರ್ಸನ್ನು ನೋಡ್ಕೊಂಡಿದ್ವಿ. ಅಲ್ಲೇನಪ್ಪ ಅಂತಂದ್ರೆ ರೂಲ್ಸ್ಗಳನ್ನು ನೋಡ್ಕೊಂಡಿದ್ವಿ, ಎಲ್ಲೆಲ್ಲಿ ಅದನ್ನು ಬಳಸ್ಬೇಕಂತೇಳಿ. ಸೊ ಇವತ್ತು ನಾವು ಕೆಲವೊಂದಿಷ್ಟು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡಿಬಿಡೋಣ, ಅಂದರೆ ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ 1 by 1 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಸಾಲ್ವ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್, ದ ಬುಕ್ ಈಸ್ dash the table. The book is dash the table. ನೋಡ್ಬೋದು ಸ್ನೇಹಿತರೆ, ನಾವಿಲ್ಲಿ ಆಪ್ಷನ್ ಎ ಏನಪ್ಪ ಅಂತಂದ್ರೆ ಆಟ್ ಆಗಿರ್ಬೋದು, ಆಪ್ಷನ್ ಬಿ ಇನ್, ಆಪ್ಷನ್ ಸಿ ಆನ್, ಆಪ್ಷನ್ ಡಿ ಅಪಾನ್. ಸ್ನೇಹಿತರೆ, ನಾವು ನೋಡಿದಾಗೆ ನಾವಿಲ್ಲಿ ಆನ್ ಅಪ್ ಅಂತಂದ್ರೆ ಅಲ್ಲಿ ನೋಡ್ಕೊಂಡಿದ್ವಿ. ಒಂದು ಪ್ಲೇಸಿಗೆ ಯಾವ್ದಾರು ಒಂದು ನಾವು ಪ್ಲೇಸ್ ಮಾಡಿದ್ಯಪ್ಪ ಅಂತಂದ್ರೆ ಅಲ್ಲಿ ನಾವು ಆನ್ ಅಂತ ಬಳಸ್ತೀವಿ. ಸೊ ದ ಬುಕ್ ಈಸ್ ಆನ್ ದ ಟೇಬಲ್, ಇದು ಕರೆಕ್ಟ್ ಆನ್ಸರ್ ಆಗುತ್ತಾ. ಈಗ ನಾವು ಅಲ್ಲಿ ಮಾರ್ಗದ ಹೆಂಗೆ ಎಕ್ಸಾಂಪಲ್ ತೋರಿಸಿದ್ವಿ. ಸೊ ದ ಬುಕ್ ಈಸ್ ಆನ್ ದ ಟೇಬಲ್, ಅಲ್ಲಿ ಕಾಂಟ್ಯಾಕ್ಟ್ ಆಗಿರ್ತೈತಿ ಪ್ಲೇಸ್, ಸೊ ಅಲ್ಲಿ ನಾವು ಆನ್ ಅಂತ ಬಳಸ್ತೀವಿ. ಸೊ ಆಕ್ಟ್ ಬರಂಗಿಲ್ಲ, ಇನ್ ಬರಂಗಿಲ್ಲ, ಅಪಾನ್ ಅನ್ನೋದು ಮೂಮೆಂಟಿಗೆ ಬರ್ತೈತಿ. ಸೊ ಆಕ್ಷನ್ ಹಾಕಿರ್ತೈತಿ, ಇನ್ ಬರಂಗಿಲ್ಲ. ಸೊ ಈ ರೀತಿಯಾಗಿ ಆನ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಎರಡನೇದು ನೋಡೋಣ ಸ್ನೇಹಿತರೆ. He was angry dash me. ನೋಡ್ಬೋದು ಸ್ನೇಹಿತರೆ, ಆಪ್ಷನ್ ಎ ಇನ್ ಅಂತ ಐತಿ, ಆಪ್ಷನ್ ಬಿ ಆಫ್ ಅಂತ ಐತಿ, ಆಪ್ಷನ್ ಸಿ ಟು ಅಂತ ಐತಿ, ಆಪ್ಷನ್ ಡಿ ವಿತ್ ಅಂತ ಐತಿ. ಸೊ ವಿತ್ ಅನ್ನೋದಿಲ್ಲ ಇಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತೆ ಜೊತೆಗೆ ಅಂತ ಬಳಸ್ತೀವಿ. ಈಸ್ ಆಂಗ್ರಿ, ಅವನು ನನ್ನೊಂದಿಗೆ ಸಿಟ್ಟಿಗೆ ಬಂದಾನ. ಸೊ ವಿತ್ ಅನ್ನೋದು ಜೊತೆಗೆ ಆಗುತ್ತಾ. ಸೊ ವಿತ್ ಈಸ್ ದ ಕರೆಕ್ಟ್ ಆನ್ಸರ್. he was angry with me is the correct answer. Next one ಸ್ನೇಹಿತರೆ, third one, your teacher is not satisfied with your success. Your teacher is not satisfied with your success, with your study. Your teacher is ಇಲ್ಲಿ ಡ್ಯಾಶ್ ಬರುತ್ತೆ. ಯುವರ್ ಟೀಚರ್ ಈಸ್ ನಾಟ್ ಸ್ಯಾಟಿಸ್ಫೈಡ್, ಸ್ನೇಹಿತರೆ ಆನ್ಸರ್ ಇಲ್ಲಿ ವಿತ್ ಯುವರ್ ಸ್ಟಡಿ. ಅಂದ್ರೆ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ ವಿತ್ ಆಗಿರ್ತೈತಿ, ಆಪ್ಷನ್ ಬಿ ಫ್ರಾಮ್ ಆಗಿರ್ತೈತಿ, ಆಪ್ಷನ್ ಸಿ ಆಟ್ ಆಗಿರ್ಬೋದು, ಆಪ್ಷನ್ ಡಿ ಇನ್ ಆಗಿರ್ಬೋದು. ಯುವರ್ ಟೀಚರ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಸ್ಟಡಿ ಅಂದ್ರೆ ನಿಮ್ಮ ಟೀಚರ್ ನಿನ್ನ ಅಭ್ಯಾಸಕ್ಕೆ ಇನ್ನೂ ಸ್ಯಾಟಿಸ್ಫೈಡ್ ಆಗಂಗಿಲ್ಲ. ವಿತ್ ಅನ್ನೋದು ಇಕ್ವಿಪ್ಮೆಂಟ್ ಆಗಿ ಕೆಲಸ ಮಾಡ್ತೈತೆ. ವಿತ್ ಯುವರ್ ಸ್ಟಡಿ ಇದು ಫಿಕ್ಸ್ ಪ್ರಿಪೋಸಿಷನ್ ಅಂತ ಬದಲಿಸ್ತಾ ಇದು ಫಿಕ್ಸ್ ಆಗಿ ವಿತ್ ಅಂತ ಬಳಸ್ತೀವಿ. ಯುವರ್ ಟೀಚರ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಸ್ಟಡಿ, ಐ ವಾಸ್ ನಾಟ್ ಡಿಸಪಾಯಿಂಟೆಡ್ ಬೈ ಯು, ನಾನು ನಿನ್ನೊಂದಿಗೆ ಏನೂ ಡಿಸಪಾಯಿಂಟ್ ಆಗಿಲ್ಲ. ಸೊ ಈ ರೀತಿಯಾಗಿ ಫಿಕ್ಸ್ ಆಗಿ ವಿತ್ ಅನ್ನು ಬಳಸ್ತೀವಿ. ನೆಕ್ಸ್ಟ್ ಫೋರ್ತ್ ಒಂದು ಸ್ನೇಹಿತರೆ, ಮುಖೇಶ್ traveled dash train. Mukesh traveled dash train. Option A into, option A into, option B from, option C at, option D by. ನಾವು ನೋಡ್ಬೋದು ಸ್ನೇಹಿತರೆ, ವಿಲ್ ಕಮ್ ಕಾಲೇಜ್ ಬೈ ಬಸ್, ಈ ರೀತಿಯಾಗಿ ನಾವು ಆ್ಯಕ್ಷನ್ ಡೋರ್ ಆ್ಯಕ್ಷನ್ ಅಪ್ಪ ಅಂತಂದ್ರೆ ಅಲ್ಲಿ ಕೆಲಸ ಮುಗಿದಿರ್ತೈತಿ. ಸೊ ಬೈ ಅನ್ನೋದು ಅಲ್ಲಿ ಬಳಸ್ತಿರ್ತೀವಿ. ಟ್ರಾವೆಲ್ಡ್ ಬೈ ಟ್ರೈನ್ ಹಾಕೈತಿ, ಟ್ರಾವೆಲ್ಡ್ ಬೈ ಬಸ್, ಈ ಕಮ್ಸ್ ಬೈ ಬಸ್. ಸೊ ಈ ರೀತಿಯಾಗಿ ಬೈ ಅನ್ನೋದನ್ನು ಬಳಸ್ತಿರ್ತೀವಿ. ನೆಕ್ಸ್ಟ್ ಸ್ನೇಹಿತರೆ, ಸಿ ಜಂಪ್ಡ್ ಡ್ಯಾಶ್ the well ಅಂದ್ರೆ ಬಾವಿ. ಆಪ್ಷನ್ ಎ ಇಂಟು, ಆಪ್ಷನ್ ಬಿ ಇನ್, ಆಪ್ಷನ್ ಸಿ ಟು,
ಆಪ್ಷನ್ ಡಿ ಫ್ರಮ್. ಸಿ ಜಂಪ್ಡ್ ಡ್ಯಾಶ್ ದ ವೆಲ್. ನಾವೆಲ್ಲೇ ನೋಡ್ತೀವಿ ಸ್ನೇಹಿತರೆ ಮೂಮೆಂಟಿಗೆ ಅದೊಂದು ಚಲನ ಇತ್ತಪ್ಪ ಅಂತಂದ್ರೆ ಇಂಟು ಅಂತ ಬಳಸ್ತೀವಿ. ಸೊ ಜಂಪ್ಡ್ ಜಿಗಿದಾರ ಬಾವಿಗೆ. ಸೊ ಸಿ ಜಂಪ್ಡ್ ಇಂಟು ದ ವೆಲ್. ಸೊ ಮೂಮೆಂಟ್ ಬಂತಪ್ಪ ಅಂತಂದ್ರೆ ಇಂಟು ಅಂತ ಬಳಸ್ತೀವಿ. ನಾವು ಮೂಮೆಂಟಿಗೆ ಯಾವಾಗಲೂ ಇಂಟುನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಯು ಮಸ್ಟ್ ಬಿ 6th ಒನ್ ಸ್ನೇಹಿತರೆ, ಯು ಮಸ್ಟ್ ಬಿ ಅವೇರ್ ಡ್ಯಾಶ್ ಟೈಗರ್ಸ್. You must be aware dash tigers. ಆಪ್ಷನ್ ಎ ಆಫ್ ಆಗಿರ್ಬೋದು, ಆಪ್ಷನ್ ಬಿ ಇನ್ ಆಗಿರ್ಬೋದು, ಆಪ್ಷನ್ ಸಿ ಆಟ್, ಆಪ್ಷನ್ ಡಿ ಇಂಟು. ನೋಡ್ಬೋದು ಸ್ನೇಹಿತರೆ, ನಾವು ಯು ಮಸ್ಟ್ ಬಿ ನಾವು ಓದಿರ್ತೀವಿ. ಯು ಮಸ್ಟ್ ಬಿ ಅವೇರ್ ಆಫ್ ಟೈಗರ್ಸ್. ಯು ಮಸ್ಟ್ ಬಿ ಅವೇರ್ ಆಫ್ ಸಮ್ ಇಂಜುರಿಯಸ್ ಅಟ್ ಸಮ್ ಡೇಂಜರಸ್. ನೀವು ಡೇಂಜರಿಂದ ಎಚ್ಚೆತ್ತುಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ನೀವು ಟೈಗರಿಂದ ನೀವು ಅವೇರ್ ಆಗಿರಿ, ನೀವು ಎಚ್ಚೆತ್ತುಕೊಳ್ಳಿ. ಸೊ ಯು ಮಸ್ಟ್ ಬಿ ಅವೇರ್ ಆಫ್ ಟೈಗರ್ಸ್. ಅವೇರ್ ಆಫ್ ಟೈಗರ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಯು ಮಸ್ಟ್ ಬಿ ಅವೇರ್ ಆಫ್ ಟೈಗರ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಈ ಕ್ವಾರಲ್ ಡ್ಯಾಶ್ my brother. ಆಪ್ಷನ್ ಎ ವಿತ್ ಆಗುತ್ತೆ ಸ್ನೇಹಿತರೆ, ಆಪ್ಷನ್ ಬಿ ಫಾರ್, ಆಪ್ಷನ್ ಸಿ ಆಫ್, ಆಪ್ಷನ್ ಡಿ ಟು. ನೋಡ್ಬೋದು ಸ್ನೇಹಿತರೆ, ಈ ಕ್ವಾರಲ್ಡ್ ಡ್ಯಾಶ್ ಮೈ ಬ್ರದರ್. ಈಗ ಯಾರೋ ನಾವು ಜಗಾಡಿದಪ್ಪ ಅಂತ ಜೊತೆಗೆ ಅಂತ ಬರ್ತೈತಿ, ಇನ್ನೊಬ್ಬರ ಜೊತೆಗೆ ಜಗಾಡಿರ್ತೀವಿ. ಸೊ ಅಲ್ಲಿ ನಾವು ಈ ಕ್ವಾರಲ್ಡ್ ವಿತ್ ಮೈ ಬ್ರದರ್, ನಮ್ಮ ಅಣ್ಣನ ಜೊತೆಗೆ ಜಗಾಡೋಣ. ಸೊ ವಿತ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 8th ಒಂದು ಸ್ನೇಹಿತರೆ, his wife died dash cancer. his wife died dash cancer ಅಪ್ಪ ಅಂತಂದ್ರೆ ಮತ್ತೆ ಆಪ್ಷನ್ ನಾವು ನೋಡ್ಬೋದು, ವಿತ್ ಅಂತ ಬರ್ತೈತಿ, ಆಪ್ಷನ್ ಬಿ ಇನ್ ಅಂತ ಬರ್ತೈತಿ, ಆಪ್ಷನ್ ಸಿ ಆನ್ ಅಂತ ಬರ್ತೈತಿ, ಆಪ್ಷನ್ ಡಿ ಅಂತಂದ್ರೆ ಫ್ರಾಮ್ ಅಂತಂದ್ರೆ. ಸಿ ಈಸ್ ವೈಫ್ ಡೈಡ್ ಫ್ರಾಮ್ ಕ್ಯಾನ್ಸರ್. ಕ್ಯಾನ್ಸರ್ನಿಂದ ತೀರ್ಕೊಂಡು, ಕ್ಯಾನ್ಸರ್ ನಿಧನ ಹೊಂದಿದ್ದಳು. ಸೊ ಫ್ರಾಮ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9th one. Gandhiji was born dash 1869. Gandhiji was born dash 1869. Option A into, option B in, option C to, option D from. ಗಾಂಧೀಜಿ ವಾಸ್ ಬಾರ್ನ್ ಇನ್ 1869. ನಾವು ಡೇಟ್ ಅವ್ರಿಗೆ ಇಷ್ಟನೇ ಇಸ್ವಿ ಗೊತ್ತಿತ್ತಪ್ಪ ಅಂತಂದ್ರೆ ಅಲ್ಲಿ 1869 ಬರ್ತೈತೆ. ಎಕ್ಸಾಕ್ಟ್ ಆಗಿ ಅಲ್ಲೇ ನಮ್ಗೆ ಇಸ್ವಿ ಗೊತ್ತೈತೆ. ಸೊ ಇನ್ ಇಸ್ವಿ ಒಳಗೆ 1819 ಅವರು ಜನಿಸಿದರು. ಸೊ ಇನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒಂದು 10th one ಸ್ನೇಹಿತರೆ, the quarrel dash you and I. Option A between, option B among, option C on, option D from. The quarrel dash you and I. The quarrel between you and I. ನನ್ನ ನಿನ್ನ ನಡುವೆ ಜಗಳ ಆಯಿತು. The quarrel between, ಇಲ್ಲಿ ಇಬ್ಬರು ಅದರ, ಇಬ್ಬರು ಬಂತಪ್ಪ ಅಂತಂದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ತೀವಿ. ಅಮೌಂಟ್ ಯೂಸ್ ಆಗಂಗಿಲ್ಲ, ಆನ್ ಯೂಸ್ ಆಗಂಗಿಲ್ಲ, ಫ್ರಾಮ್ ಯೂಸ್ ಆಗಂಗಿಲ್ಲ. ಸೊ ಇಬ್ಬರು ವ್ಯಕ್ತಿಗಳು ಬಂದ್ರಪ್ಪ ಅಂತಂದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಒಂದು 10 ಬಿಟ್ಟ ಸ್ಥಳಗಳ ಅನಲೈಸಿಸ್ ಸ್ನೇಹಿತರೆ. ಸೊ ನೀವು ಇನ್ನೂ ಜಾಸ್ತಿ ಬಿಟ್ಟ ಸ್ಥಳಗಳನ್ನ ಪ್ರಾಕ್ಟೀಸ್ ಮಾಡಿರಿ, ಎರರ್ಸ್ನ ನೋಡ್ಕೊಡಿ ಈ ಚಾಪ್ಟರ್ ಮ್ಯಾಗ. ನಿಮ್ಗಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಯಾಟ್ ಎಲ್ಲಿ ಯೂಸ್ ಮಾಡಿರ್ತಾರೆ, ಇನ್ ಎಲ್ಲಿ ಯೂಸ್ ಮಾಡಿರ್ತಾರೆ, ಆನ್ ಎಲ್ಲಿ ಯೂಸ್ ಮಾಡಿರ್ತಾರೆ, ಅಪಾನ್ ಎಲ್ಲಿ ಯೂಸ್ ಮಾಡ್ತಾರೆ. ಸೊ ಮಿಸ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ನಾವಲ್ಲೇ ಕರೆಕ್ಟಾಗಿ ರೂಲ್ಸ್ನ ಟ್ಯಾಕಲ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕು, ಅಂದ್ರೆ ನಮ್ಗೆ ಕ್ಲಾರಿಫಿಕೇಶನ್ ಸಿಕ್ಬಿಡ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಸ್ನೇಹಿತರೆ ಇವತ್ತು ಫಿಲ್ ಇನ್ ದ ಬ್ಲಾಂಕ್ಸ್ನ ಒಂದು ಅನಲೈಸಿಸ್. ಸೊ ಇಲ್ಲಿವರೆಗೂ ನನ್ನ ಕ್ಲಾಸ್ ವಾಚ್ ಮಾಡಿದ್ದಕ್ಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್.